ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೂಪ. ಮೊದಲಿಗೆ ನಾನಿಲ್ಲಿ 1 ಕಪ್ ಉಳಿದಿರ್ತಕ್ಕಂಥ ಅನ್ನದಲ್ಲಿ ಗರಿ ಗರಿ ಆದಂಥ ಚಕ್ಲಿನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಕ್ಲಿ ಮಾಡಲಿಕ್ಕೆ ಬರಲಿಲ್ಲ ಅಂದವರು ಕೂಡ ಈ ವಿಧಾನನ ಅನುಸರಿಸಿ ತುಂಬ ಟೇಸ್ಟಿಯಾಗಿರೋಂಥ ಪರ್ಫೆಕ್ಟ್ ಚಕ್ಲಿನ ನಾವಿಲ್ಲಿ ರೆಡಿ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಕ್ಲಿ ಮಾಡಲಿಕ್ಕೆ 1 ಕಪ್ ಅನ್ನನ ತಗೊಂಡಿದ್ದೀನಿ. ನೀವು ಉಳಿದಿರೋಂಥ ಅನ್ನ ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ಇನ್ಸ್ಟೆಂಟಾಗಿ ಮಾಡಿ ಕೂಡ ನೀವು ತೊಗೋಬೋದು. ಮೊದಲಿಗೆ ನಾನಿಲ್ಲಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪನೇ ಅನ್ನನ ಒಂದು ಜಾರಿಗೆ ಸೇರಿಸ್ಕೊಂಡು 3ರಿಂದ 4 ಚಮಚ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಅಕಸ್ಮಾತ್ ಅನ್ನ ಚೆನ್ನಾಗಿ ಬೆಂದಿದ್ರೆ ರುಬ್ಬೋ ಅವಶ್ಯಕತೆ ಏನಿಲ್ಲ, ಕೈಯಿಂದನೇ ಚೆನ್ನಾಗಿ ಕಿವುಚ್ಕೋಬೋದು. ಆದರೆ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಉಳಿದಿರ್ತಕ್ಕಂಥ ಅನ್ನನೂ ಕೂಡ ನಾನಿಲ್ಲಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಈ ಚಕ್ಲಿ ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂದರೆ ಅದು ಈ ಕಡಲೆಪಪ್ಪು. ನಾವು 1 ಕಪ್ ಅಳತೆಯ ಅನ್ನವನ್ನು ಏನು ತೊಗೊಂಡಿದ್ವಿ ಅದೇ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ಕಡಲೆಪಪ್ಪನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅದನ್ನು ಮತ್ತೊಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತುಂಬ ನುಣ್ಣಗೆ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಯಾಕಂತಂದರೆ ತರಿ ಇದ್ದರೆ ಚಕ್ಲಿ ಒತ್ತುವಾಗ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನು ಕೂಡ ನಾನು ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ರುಬ್ಬಿರ್ತಕ್ಕಂಥ ಅನ್ನಕ್ಕೇ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡರ್, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ 1.5 ಸ್ಪೂನ್ ಬಿಳಿ ಎಳ್ಳು, ಇದಿಷ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಳ್ಳು ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪನೇ ನಾನಿಲ್ಲಿ ಪೌಡರ್ನ ಸೇರಿಸ್ಕೊತಾ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೋತಾ ಕಲಿಸ್ಕೊತಾ ಇದ್ದೀನಿ. ಒಂದೇ ಸತಿ ಪೌಡರ್ನ ಸೇರಿಸ್ಬಾರ್ದು, ಯಾಕಂತಂದರೆ ನೀಟಾಗಿ ಮಿಕ್ಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ಪೌಡರ್ನ ಸೇರಿಸ್ಕೊತಾ ಚೆನ್ನಾಗಿ ಕಿವುಚಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ. ನೋಡಿ, ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ಅಂತಂದರೆ ಪೌಡರ್ ಸ್ವಲ್ಪ ಉಳ್ಕೊಳ್ಳು ಇಲ್ಲ ಕಡಿಮೆ ಅಂತಲೂ ಅನ್ನಿಸ್ಲಿಲ್ಲ, ಕರೆಕ್ಟಾಗಿ ಆಗಿದೆ. ಇದಕ್ಕೆ ನಾನಿವಾಗ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಹಿಟ್ಟನ್ನು ಮತ್ತೊಂದು ಸತಿ ಚೆನ್ನಾಗಿ ಕಿವುಚಿ ನಾದ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಕೂಡ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ನಾದ್ತಾ ಇದ್ದೀನಿ ಅಂತ. ಒಂದು 2ರಿಂದ 3 ನಿಮಿಷ ನಾದ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಹಿಟ್ಟು ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ, ಸ್ವಲ್ಪ ತೆಳ್ಳಗೂ ಇಲ್ಲ ಅಥವಾ ಗಟ್ಟಿಯಾಗೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಇಷ್ಟು ಸಾಫ್ಟಾಗಿದ್ದರೆ ಚಕ್ಲಿ ಮಾಡಲಿಕ್ಕೆ ಪರ್ಫೆಕ್ಟ್ ಹಿಟ್ಟು ರೆಡಿಯಾಗಿದೆ ಅಂತ. ಅಷ್ಟರಲ್ಲಿ ನಾನಿವಾಗ ಮತ್ತೊಂದು ಕಡೆ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಚಕ್ಲಿ ಮಾಡಲಿಕ್ಕೆ. ಮತ್ತೊಂದು ಕಡೆ ನಾವು ಈ ಚಕ್ಲಿನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಚಾಪಿಂಗ್ ಬೋರ್ಡ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು, ಮತ್ತು ಚಕ್ಲಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒರಳಿಗೂ ಕೂಡ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಚಕ್ಲಿ ಹಿಟ್ಟು ಒರಳಿಗೆ ಅಂಟಬಾರ್ದು. ಹಾಗಾಗಿ ಇವಾಗ ನಾನಿಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಬಿಟ್ರೆ ಚಕ್ಲಿ ಒತ್ತೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಹಿಟ್ಟು ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟ ಆದರೆ ಚೆನ್ನಾಗಿರುತ್ತೆ. ಚಕ್ಲಿನೂ ಕೂಡ ಎಲ್ಲೂ ಕಟ್ಟಾಗೋದು ಯಾವ ರೀತಿಯೂ ಬರೋದಿಲ್ಲ. ಇದನ್ನು ನಾನು ಇವಾಗ ಚಕ್ಲಿ ಮಾಡೋಂಥ ಮೌಲ್ಡ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಎಣ್ಣೆ ಕಾಯೋಷ್ಟರಲ್ಲಿ ಒಂದು 4ರಿಂದ 5 ಚಕ್ಲಿನ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಎಣ್ಣೆ ಕಾದ ತಕ್ಷಣ ಒಂದೊಂದಿಗೆ ಬಿಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ನಾನು ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದು 4-5 ಚಕ್ಲಿನ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಚಕ್ಲಿ ನಾವು ಒತ್ತುತ್ತಾ ಇರುವಾಗ ಹಿಟ್ಟು ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಎಳೆ ಆಗಿ ಬರ್ತಾಯಿದೆ, ಸ್ವಲ್ಪನೂ ಮುರಿದೋಗ್ತಾ ಇಲ್ಲ. ಈ ವಿಧಾನದಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಒಡೆಯೋದಾಗಲಿ ಮುರಿಯೋದಾಗಲಿ ಏನೂ ಆಗೋದಿಲ್ಲ. ಈ ರೀತಿ ನಾವು ಒತ್ತಾದ್ಮೇಲೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಎಡ್ಜಲ್ಲಿ. ಯಾಕಂತಂದರೆ ಆವಾಗ ನಾವು ಎಣ್ಣೆಗೆ ಬಿಟ್ಟಾಗ ಚಕ್ಲಿ ಒಡೆದೋಗೋದಿಲ್ಲ. ನಾವು ಯಾವ ರೀತಿ ಬಿಟ್ಟಿರ್ತೀವಿ ಅದೇ ಶೇಪಲ್ಲಿ ಇರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ, ಚಿಕ್ಕದಾದರೆ ಚಿಕ್ಕದಾಗಿ ಒತ್ಕೊಳ್ಳಿ, ದೊಡ್ಡದಾದರೆ ದೊಡ್ಡ ಶೇಪ್ನಲ್ಲಿ ಒತ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಎಣ್ಣೆನೂ ಕೂಡ ಕಾದಿದೆ. ಇದಕ್ಕೆ ನಾನಿಲ್ಲಿ ಒಂದೊಂದೇ ನಾವು ಒತ್ತಿರ್ತಕ್ಕಂಥ ಚಕ್ಲಿಗಳನ್ನ ಬಿಡ್ತಾ ಇದ್ದೀನಿ. ನೋಡಿ, ಚಕ್ಲಿನ ಎಣ್ಣೆಗೆ ಬಿಟ್ಟ ತಕ್ಷಣವೇ ನಾವಿಲ್ಲಿ ಕೈ ಆಡಲಿಕ್ಕೆ ಹೋಗಬಾರ್ದು. ಆ ರೀತಿ ಕೈ ಆಡಿದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ. 1-2 ನಿಮಿಷ ಹಾಗೆ ಬಿಟ್ಟು 1-2 ನಿಮಿಷ ಆದಮೇಲೆ ನಾವು ಇದನ್ನು ತಿರುವಾಕೋಬೇಕು. ನೋಡಿ, ಇವಾಗ 1-2 ನಿಮಿಷ ಆಗಿದೆ, ನಾನು ಇಲ್ಲಿ ತಿರುವಾಕೊಂಡಿದ್ದೀನಿ. ಹಾಗೆ
ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾವಾಗಲೂ ಚಕ್ಲಿನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಲಿಕ್ಕೆ ಟ್ರೈ ಮಾಡಿ. ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದರ ಒಳಗಡೆ ಬೆಂದೇ ಇರೋದಿಲ್ಲ, ಹಿಟ್ಟು ಹಾಗೇ ಇರುತ್ತೆ. ನಾನು ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದಿಟ್ಕೊಂಡು ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಚಕ್ಲಿಗಳನ್ನು ಕೂಡ ನಾನು ಇದೇ ರೀತಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಚಕ್ಲಿ ಎಷ್ಟೊಂದು ಚೆನ್ನಾಗಾಗಿದೆ ಅಂತ, ಎಲ್ಲೂ ಕೂಡ ಮುರಿದೋಗಿಲ್ಲ, ಹಾಗೆ ಒಡೆದೋಗಿಲ್ಲ, ತುಂಬಾ ಚೆನ್ನಾಗಾಗಿದೆ. ಹಾಗೆ ಹಿಟ್ಟು ಥರನೂ ಇಲ್ಲ, ಒಳಗಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಮುರಿದ ತಕ್ಷಣ ಯಾವ ರೀತಿ ಬ್ರೇಕ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅಷ್ಟೇ, ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಕೂಡ ಅನ್ನನ ವೇಸ್ಟ್ ಮಾಡೋದ್ರ ಬದಲು ಈ ರೀತಿ ಏನಾದರೂ ಒಂದು ಹೊಸ ಟೇಸ್ಟಿಯಾಗಿ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ಯಾವುದೂ ವೇಸ್ಟ್ ಆಗೋದಿಲ್ಲ. ಈ ರೆಸಿಪಿ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.